ಪ್ರಿಯ ವೀಕ್ಷಕರೇ, ನಾಗರತ್ನ ಕಿಚನ್ಗೆ ಸ್ವಾಗತ. ನಾನಿವತ್ತು ಕೇಸರಿ ಬಾತ್ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ನೀವು ಮೊದಲಿಂದ ಕೊನೆ ತನಕ ನೋಡಿ. ಇದಕ್ಕೆ ಬೇಕಾಗಿರೋ ಪದಾರ್ಥ: ಅನಾನಸ್ಸು, ದ್ರಾಕ್ಷಿ, ಗೋಡಂಬಿ, ತುಪ್ಪ, ಚಿರೋಟಿ ರವೆ, ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅನಾನಸ್ನ, ಮತ್ತು ಸಕ್ಕರೆ, ಉಪ್ಪು, ಏಲಕ್ಕಿ ಪುಡಿ, ಇಷ್ಟು ಬೇಕು. ಈಗ ನಾನು ಮೊದಲಿಗೆ ಏನು ಮಾಡ್ತೀನಿ ಅಂತಂದರೆ, ಈಗ ಅನಾನಸ್ನ ರುಬ್ಕೋತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ರುಬ್ಬಕ್ಕೋಸ್ಕರ. ಫೈನ್ ಪೇಸ್ಟ್ ಆಗಲಿ. ಸ್ವಲ್ಪ ತರಿ ಇದ್ರೂ ಏನೂ ಆಗಲ್ಲ, ಬಾಯಿಗೆ ಸಿಗ್ತಾ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಈಗ ನೋಡಿ, ಇದು ಫೈನ್ ಪೇಸ್ಟ್ ಆಗಿದೆ. ಅನಾನಸ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ನಾನು ಪಾತ್ರೆ ಇಡ್ತಾ ಇದ್ದೀನಿ, ರವೆ ಹುರ್ಕೋಬೇಕು. ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು. ನೀವು ಚಿರೋಟಿ ರವೆನೇ ತೊಗೊಂಡು ಕೇಸರಿ ಬಾತ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮೀಡಿಯಮ್ ಸೈಜ್ ರವೆ ತೊಗೊಂಡ್ರೆ ಕೇಸರಿ ಬಾತ್ಗೆ ಅಷ್ಟು ಚೆನ್ನಾಗಿರಲ್ಲ. ಅದರಲ್ಲೂ ಮಾಡ್ತಾರೆ, ಬಟ್ ಇದನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು ರವೆ ಹುರ್ಕೊಳ್ಳೋಕ್ಕೋಸ್ಕರ ತುಪ್ಪ ಹಾಕ್ತಾಯಿದ್ದೀನಿ. ಒಂದಕ್ಕೊಂದು ರವೆ ಅಂಟಲ್ಲ ತುಪ್ಪ ಹಾಕಿ ಹುರ್ಕೊಳ್ಳೋದ್ರಿಂದ. ಆಮೇಲೆ ಸ್ಮೂತಾಗೂ ಆಗುತ್ತೆ. ಈಗ ಕಾದಿದೆ, ನಾನು ರವೆ ಹಾಕ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗಿ ಪರಿಮಳ ಬರೋ ತನಕ ಹುರ್ಕೋಬೇಕು. ದಪ್ಪ ತಳ ಇರೋ ಪಾತ್ರೆಯಲ್ಲಿ ಇಲ್ಲ ನಾನ್ ಸ್ಟಿಕ್ಕಲ್ಲಿ ಮಾಡಿಕೊಂಡ್ರೆ ಇಂಥವೆಲ್ಲ ತಳ ಉರಿಯೋವಾಗಲಿ ಅಥವಾ ಮಾಡೋವಾಗಲಿ ಸೀಕೊಳ್ಳಲ್ಲ. ಇದು ನಾನು ದಪ್ಪ ತಳನೂ ಇದೆ, ನಾನ್ ಸ್ಟಿಕ್ಕಲ್ಲಿ ಮಾಡ್ತಾ ಇರೋದು. ಸ್ಟೀಲ್ ಅಂದ್ರಲ್ಲಿ ಯಾವತ್ತೂ ಹುರಿಯೋಕ್ಕೆ ಹೋಗಬೇಡಿ, ಬೇಗ ತಳ ಕಚ್ಚುತ್ತೆ ಮತ್ತು ಬೇಗ ಕಪ್ಪಾಗುತ್ತೆ. ರವೆ ಹುರಿಯೋವಾಗ ಬೇಗ ಕಂದು ಬಣ್ಣ ಬಂದು ಅದು ಕಪ್ಪಾಗುತ್ತೆ. ಕರೆಕ್ಟಾಗಿ ಹುರ್ಕೋಬೇಕು ರವೆನ. ಹಾಗೆ ಹುರಿದಾಗಿದೆ, ಈಗ ಗಂಟ್ತಾ ಇಲ್ಲ ಅನ್ನೋ ರೀತಿ ಈಗ ಇಷ್ಟಕ್ಕೆ ಹುರಿದಾಗಿದೆ ಅಂದ್ಕೊಂಡು ನೀವು ಬಗ್ಗಿಸ್ಕೋಬೇಡಿ, ಪರಿಮಳ ಬರುತ್ತೆ ಹುರಿದಿರೋದು. ಅಲ್ಲಿ ತನಕ ಹುರಿಬೇಕು. ಈಗ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ, ಜೊತೆಗೆ ಪರಿಮಳ ಬರ್ತಾ ಇದೆ. ಇಷ್ಟು ಹುರಿದ್ರೆ ಸಾಕು. ಈಗ ನಾನು ಇದನ್ನು ತಟ್ಟೆಗೆ ಬಗ್ಗಿಸ್ಕೊತೀನಿ. ಈಗ ಹುರಿದಾಗಿದೆ ಇದು. ಹಾಗೆ ಡ್ರೈ ಆಗಿ ಹುರಿಯಬೇಡಿ, ತುಪ್ಪ ಹಾಕ್ಕೊಂಡು ಹುರಿಯಿರಿ. ಈಗ ನಾನು ರವೆನ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ನೋಡಿ, ಈ ಕಲರ್ ಬರಬೇಕು. ನಾನು ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ, ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಕ್ಕೋಸ್ಕರ. ಈಗ ನಾನು ತುಪ್ಪ ಹಾಕಿದ್ದೀನಿ ಪಾತ್ರೆಗೆ. ಅದು ಕಾದ ತಕ್ಷಣ ಗೋಡಂಬಿ ಹುರ್ಕೋತೀನಿ. ಗೋಡಂಬಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ ಬಂದಾಗ ದ್ರಾಕ್ಷಿ ಹಾಕ್ತೀನಿ. ಗೋಡಂಬಿನೇ ಸೀಸಕ್ಕೆ ಹೋಗ್ಬಿಡಿ. ಈ ಬ್ರೌನ್ ಕಲರ್ ಬರ್ತಾ ಇದೆ. ಈಗ ನಾನು ಅದ್ರ ಜೊತೆಗೆ ದ್ರಾಕ್ಷಿನೂ ಹಾಕ್ತಾ ಇದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಎತ್ಕೋತಾ ಇದ್ದೀನಿ. ನಾನು 1 ಕಪ್ ರವೆ ತೊಗೊಂಡಿದ್ದೆ, ಅದರಲ್ಲೇ 2 ಕಪ್ ನೀರು ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಕೇಸರಿ ಬಾತಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಸ್ಮೂತಾಗಿ ಚೆನ್ನಾಗಾಗುತ್ತೆ. ಇದರಲ್ಲೂ ನೀರು ಅಂಶ ಇರೋದ್ರಿಂದ ನಾನು 2 ಕಪ್ ಮಾತ್ರ ನೀರು ಹಾಕ್ತಾ ಇದ್ದೀನಿ. ಎರಡು ಕಪ್ ನೀರು ಹಾಕಿದ್ದೀನಿ. ಇದು ಸಣ್ಣಗೆ ಹೆಚ್ಚಿಟ್ಕೊಂಡ್ರೆ ಅನಾನಸ್ನ ಯಾಕೆ ಅಂತಂದರೆ ತಿನ್ನೋವಾಗ ಬಾಯಿಗೆ ಸಿಗ್ತಾ ಇದ್ರೆ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇದರಿಂದ ನಾನು ಇದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಜೊತೆಗೆ ಹಾಕ್ತಾ ಇದ್ದೀನಿ.
ಈಗ ನಾನು ರುಬ್ಬಿಟ್ಕೊಂಡಿರೋ ಪೈನಾಪಲ್ ಹಾಕ್ತಾಯಿದ್ದೀನಿ. ಇದು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಜೊತೆಗೆ ಹಾಕ್ತಾಯಿದ್ದೀನಿ, ಏಕೆಂದರೆ ರವೆ ಕಲಕುವಾಗ ಜೊತೆಗೆ ಇದು ಸೇರಿಕೊಂಡ್ರೆ ಸರಿ ಹೋಗುತ್ತೆ. ಇದ್ರದ್ದೇ ಫ್ಲೇವರ್ ಇರೋದ್ರಿಂದ ನಾನು ಕೇಸರಿ ದಳ ಹಾಕ್ತಾಯಿಲ್ಲ, ಏಕೆಂದರೆ ಕೇಸರಿ ದಳ ಹಾಕೋದು ಫ್ಲೇವರ್ಗೆ ಮತ್ತು ಕಲರ್ಗೆ. ಇದ್ರದ್ದೇ ಕಲರು ಸಿಕ್ಕುತ್ತೆ ಮತ್ತು ಇದ್ರದ್ದೇ ಫ್ಲೇವರ್ ಸಿಕ್ಕೋದ್ರಿಂದ ನಾನು ಕೇಸರಿ ದಳ ಹಾಕ್ತಾಯಿಲ್ಲ. ಇದ್ರದ್ದೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದರಲ್ಲೂ ಸ್ವಲ್ಪ ಸ್ವೀಟ್ ಇರುತ್ತೆ ಪೈನಾಪಲಲ್ಲಿ. ಇದರಿಂದ ನಾನು 3/4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ 1 ಕಪ್ ಇದು ತೊಗೊಂಡಿದ್ದೀರಲ್ಲ ಅದೇ ರೀತಿ 1 ಕಪ್ ಸಕ್ಕರೆ ತೊಗೊಳ್ಳಿ. ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿನೂ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಮೈಲ್ಡ್ ಆಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಜಾಸ್ತಿ ಆದಾಗ ತಿನ್ನೋಕ್ಕಾಗಲ್ಲ. ಇದರಿಂದ ನಾನು ಮೈಲ್ಡ್ ಆಗಿರಲಿ ಅಂತಂದ್ಬಿಟ್ಟು ನಾನು 3/4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಟೀಗೆ ಯಾವಾಗ್ಲೂ ಒಂದು ಚಿಟಿಕೆ ಸಾಲ್ಟ್ ಹಾಕಿದ್ರೆ ಇನ್ನೂ ಜಾಸ್ತಿ ರುಚಿಯಾಗಿರುತ್ತೆ. ಅದರಿಂದ ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಯಾವುದೇ ಸಿಹಿ ಮಾಡಿದ್ರೂ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಸ್ವೀಟ್ ಇನ್ನೂ ಇನ್ಹ್ಯಾನ್ಸ್ ಆಗುತ್ತೆ. ಈಗ ಕುದಿ ಬರ್ತಾ ಇದೆ. ನಾನೀಗ 2 ಸ್ಪೂನ್ ತುಪ್ಪ ಹಾಕ್ತೀನಿ. ಎರಡು ಸ್ಪೂನು ಅಥವಾ 3 ಸ್ಪೂನ್ ತುಪ್ಪ ಹಾಕ್ಬೋದು. ಈಗ ಇದು ಕುದಿ ಬರ್ತಾ ಇದೆ. ಇನ್ನು ಸ್ವಲ್ಪ ಕುದಿ ಬಂದಾದ್ಮೇಲೆ ರವೆ ಹಾಕೋಣ. ಈಗ ಕುದಿ ಚೆನ್ನಾಗಿ ಬರ್ತಾ ಇದೆ. ಈಗ ನಾನು ರವೆ ಹಾಕ್ತೀನಿ. ಸ್ವಲ್ಪನೇ ರವೆ ಹಾಕ್ಕೊಂಡು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ. ರವೆ ಹಾಕೋವಾಗ ಆರೋದು ಇಲ್ಲ, ಮತ್ತು ಇದು ಸ್ಮೂತಾಗಿ ಚೆನ್ನಾಗಿ ಬೇಯುತ್ತೆ. ತುಪ್ಪ ಹಾಕಿ ಹುರಿದಿರೋದ್ರಿಂದ ಗಂಟಾಗಲ್ಲ. ಮೇನಾಗಿ ಗಂಟಾಗಬಾರ್ದು. ಇದಕ್ಕೇನು ಕಲರ್ ಯಾವುದು ಬೇಕಾಗಿಲ್ಲ, ಇದ್ರ ಕಲರೇ ಸಾಕು. ಪೈನಾಪಲ್ಲೇ ಕಲರ್ ಆಗಿರುತ್ತೆ. 1 ಪೈನಾಪಲ್ ಹಾಕಿದ್ದೀನಿ ನಾನು. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ಸಕ್ಕರೆ ಹಾಕಿದಾಗ ಏನಾಗುತ್ತೆ, ಇನ್ನೂ ತೆಳುವಾಗುತ್ತೆ. ಈಗ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ, ಹೊಂದ್ಕೊಳ್ಳುತ್ತೆ. ಇದು ಆಪ್ಷನಲ್ಲು. ಏಲಕ್ಕಿ ಪುಡಿ ಬೇಕಾದರೆ ಹಾಕೋಬೋದು, ಇದ್ರ ಫ್ಲೇವರೇ ಇರೋದ್ರಿಂದ. ಬೇಡದೇ ಇದ್ದರೆ ಹಾಗೆ ಬೇಕಾದ್ರೂ ಬಿಡ್ಬೋದು. ಇದ್ರ ಫ್ಲೇವರೇ ಸಾಕು ಅಂತಂದರೆ ಏಲಕ್ಕಿ ಪುಡಿನ ಹಾಕ್ತಾ ಇದ್ರೂ ನಡೆಯುತ್ತೆ. ಈಗ ನಾನು ಹಾಕಿದ್ದೀನಿ. ಈಗ ನೋಡಿ ಇದು ಬೆಂದಿದೆ. ಈಗ ಇದಕ್ಕೆ ನಾನು ತುಪ್ಪ ಹಾಕ್ತಾ ಇದ್ದೀನಿ. ಈ ಸ್ಟೇಜ್ನಲ್ಲೂ ತುಪ್ಪ ಹಾಕಬೇಕು. ಮತ್ತು ನಾನು ಹೇಳಿದ್ನಲ್ಲ 1 ಕಪ್ಗೆ 3/4 ಕಪ್ ಸಕ್ಕರೆ ತಗೊಂಡಿದ್ದೀನಿ. ಇದರಲ್ಲೂ ಸ್ವೀಟ್ನೆಸ್ ಇರುತ್ತೆ ಪೈನಾಪಲಲ್ಲಿ. ಈಗ ಇದನ್ನು ಮಿಕ್ಸ್ ಮಾಡೋಣ. ಸ್ವೀಟ್ ನಿಮಗೆ ಜಾಸ್ತಿ ಬೇಕು ಅನ್ನೋರು ಸಕ್ಕರೆ ಹಾಕ್ಕೊಳ್ಳಿ ಜಾಸ್ತಿ. ಈಗ ಇದಾಗಿದೆ, ಆಫ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ತುಪ್ಪ ಹಾಕಿ ಕಲಕ್ತೀನಿ. ನೋಡಿ ಈ ರೀತಿ ಸ್ಮೂತಾಗಿ ಆಗುತ್ತೆ. ನೀವು ಪೈನಾಪಲ್ ಹಾಕಲ್ಲ ಅಂತಂದರೆ 3 ಭಾಗ ನೀರು ಹಾಕಿ, 1 ಕಪ್ ತಗೊಂತು ಅಂತಂದರೆ 3 ಕಪ್ ನೀರು ಹಾಕಿ. ಈಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಸ್ಮೂತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಚಿರೋಟಿ ರವೆಲ್ ಮಾಡಿದ್ರೆ. ಈಗ ನೋಡಿ ಪ್ಲೇಟಿಂಗ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಮೊದಲಿಂದ ಕೊನೆಯ ತನಕ ನಾನು ಕೇಸರಿ ಬಾತ್ ಮಾಡಿರೋದನ್ನು ನೋಡ್ಕೊಂಡಿದ್ದೀರಲ್ಲ, ಅದೇ ರೀತಿ ಮನೆಯಲ್ಲಿ ಕೂಡ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ಬರುತ್ತೆ ತಿಳಿಸಿ. ಹಾಗೆ ನಾಗರತ್ನ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿರ್ದಿದ್ದಲ್ಲಿ ಸಬ್ಸ್ಕ್ರೈಬರ್ ಸಹ ಆಗಿ, ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಸಹ ಒತ್ತಿ. ಯಾಕೆಂದರೆ ನಾನು ಮಾಡುವ ಹೊಸ ಅಡುಗೆ ನೇರವಾಗಿ ಬಂದು ತಲುಪುತ್ತದೆ.
ಮತ್ತೆ ನಾನು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗುತ್ತೇನೆ. ನಮಸ್ಕಾರ.